ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಕೆಲಸ ಮಾಡ್ತೀವಿ. ನಮಗೆ ಯಾವುದನ್ನೇ ವೇತನ ಒಂದು 6 ವರ್ಷದಿಂದ ನಮಗೆ ಇಂಕ್ರಿಮೆಂಟ್ ಆಗಿಲ್ಲ. ಮೊನ್ನೆ ಕಂಪ್ನಿ ಮ್ಯಾನೇಜ್ಮೆಂಟ್ ಬಂದಿತ್ತು, ಹೇಳಿದರು ಮಾಡಿಕೊಡ್ತೀವಿ ಅಂತ ಹೇಳಿದರು. 8 ರಿಂದ 9 ಕೋಟಿ ಆಗುತ್ತೆ ಅಂತೆಲ್ಲ ಮಾತಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದೇ ದಿವಸನೇ ದಿವಸನೇ ಬಂದ್ಬಿಟ್ಟು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೀವೇನು ಬೇಕಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಇಷ್ಟು ದಿವಸದಿಂದ ದುಡ್ಡುಬಿಟ್ಟು ನಾವು ಕೇಳೋದು ಏನಂದರೆ, ಕಂಪ್ನಿ ಮುಚ್ಚಿರಲ್ಲ, ಇವಾಗ ಇದೇ ಪ್ರಾಡಕ್ಟು, ಇದೇ MD ಎಲ್ಲ ಒಂದೇ ಪ್ರಾಡಕ್ಟು, ಎಲ್ಲ ಒಂದೇ ಕಸ್ಟಮರ್ ಅಲ್ಲ. ಇವಾಗ ಚೇಂಜ್ ಮಾಡ್ತಿದ್ದಾರೆ. ಆ ಚೇಂಜ್ ಮಾಡೋದು ನಮಗೆ ಬೇಡ, ನಮಗೆ ಅಲ್ಲಿ ಕೆಲಸ ಬೇಕು. ನಮಗೆ ಇರೋದು 81 ಜನ ಇವಾಗ ಬೀದಿ ಪಾಲ್ ಮಾಡಿದ್ದಾರೆ. ಇದಕ್ಕೆಲ್ಲ ಯಾರು ನೋಡೆ? ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಬಂದು ಮಾತಾಡ್ತೀವಿ, ಹೇಳಿದ್ವಿ, ಮನವಿ ಕೊಟ್ಟಿದ್ವಿ. ಅವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಇದು ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನಾನು 10 ವರ್ಷದಿಂದ ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಫಸ್ಟ್ ಬಂದುಬಿಟ್ಟು 250 ಜನ ಕಂಪ್ನಿಯಲ್ಲಿ ಪರ್ಮನೆಂಟ್ ವರ್ಕರ್ಸ್ ಇದ್ದರು. ಒಂದೊಂದು ವರ್ಷ ಒಂದೊಂದು ದಿವಸ ಸ್ವಲ್ಪ ಜನನ ಕಮ್ಮಿ ಮಾಡಿ ಇನ್ನೊಂದು ವರ್ಗ 2 ಅಂತ ಮಾಡಿ ಅದನ್ನು ಏರಿಯಾ ಅಂತ ಇದು ಮಾಡಿದ್ದಾರೆ. ಒಂದೊಂದು ದಿನಕ್ಕೂ ಬಂದುಬಿಟ್ಟು ಜನ ಕಡಿಮೆ ಮಾಡಿ ಲಾಸ್ಟ್ ಬಂದು 80 ಜನ ಕುಟುಂಬರನ್ನು ಬೀದಿಗೆ ಹಾಕ್ತೀವಿ ಅಂತ ಇದು ಮಾಡ್ತಾಯಿದ್ದಾರೆ. ನಾವು ಬಂದುಬಿಟ್ಟು ಅಲ್ಲಿರೋ ಮಿಷಿನ್ ತಂದಿದ್ದಾರೆ, ಅಲ್ಲಿರೋ ಪ್ರಾಜೆಕ್ಟು ಇಲ್ಲೇ ಮಾಡ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ಕೆಲಸ ಸಿಗೋವರೆಗೂ ಎಲ್ಲಿವರೆಗೂ ಹೋರಾಟ ಆಗುತ್ತೋ ಅಲ್ಲಿವರೆಗೂ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಎಷ್ಟು ವರ್ಷದ ಕೆಲಸ ಮಾಡ್ತಿದ್ದಾರೆ? ನಾವು 10 ವರ್ಷದಿಂದ ಮಾಡ್ತೇವೆ. ಎಷ್ಟು ಜನ ಅನುಕೂಲಿದ್ದಾರೆ? ಇವಾಗ ಬಂದುಬಿಟ್ಟು ಫಸ್ಟ್ ಬಂದುಬಿಟ್ಟು 250 ಜನ ಇದ್ದರು. ಇವಾಗ ಲಾಸ್ಟು ಒಂದೇ ದಿವಸ 60 ಜನ ರಿಸೈನ್ ಮಾಡಿ ಏರಿಯಾಗೆ ಅಂತ ತಗೊಂಡ್ರು, ಸ್ಟಾಪ್ ತಗೊಂಡ್ರು, ಎಲ್ಲರೂ ಇದು ಮಾಡಿದ್ದಾರೆ. ಇವಾಗ 81 ಜನ ಇದ್ದೀವಿ. ಅಲ್ಲಿ ವರ್ಗ ಅಟ್ಯಾಚ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕೈಗಾರಿಕೆ ಇದೆ. ಅದು 2006ರಲ್ಲಿ ಶುರುವಾದಂಥ ಒಂದು ಕೈಗಾರಿಕೆ. ಈಗಾಗಲೇ 19 ವರ್ಷಗಳ ಮೇಲೆ ಆಗಿದೆ. ಅಲ್ಲಿ ಮೊದಲಿಗೆ ಸುಮಾರು 150ಕ್ಕೆ ಮೇಲೆ ಕಾರ್ಮಿಕರು ಕೆಲಸ ಮಾಡ್ತಿದ್ದರು. ನಾನಾ ಕಾರಣಗಳಿಂದ ಕೆಲವು ಕಾರ್ಮಿಕರು ಬಿಟ್ಟು ಹೋಗಿದ್ದಾರೆ. ಈಗ 81 ಜನ ಕಾರ್ಮಿಕರಿದ್ದಾರೆ. ಇದಾದ ಮೇಲೆ ಈಗ 2023 ಮತ್ತು 2024ರಲ್ಲಿ ಏನೋ ವೀರ್ಯ ಅಂತ ವರ್ಗ ಅಂತೇಳಿದ್ದಂಥ ಕಂಪನಿಗಳು ಇನ್ನೆರಡಿದ್ದಾವೆ. ಇಲ್ಲಿ ವರ್ಗ ಅಂತೇಳಿ ಒಟ್ಟು 3 ಕೈಗಾರಿಕೆಗಳಲ್ಲಿ ಇರ್ತಕ್ಕಂಥದ್ದು. ಮ್ಯಾನೇಜ್ಮೆಂಟು ಒಂದೇ, ಬೇರೆ ಬೇರೆ ಯಾರೂ ಅಲ್ಲ. 3 ಜನ ಇದ್ದಾರೆ ಡೈರೆಕ್ಟರ್ಸು, ಅವರೇ ಇರೋದು 3 ಕೈಗಾರಿಕೆಗಳು ಕೂಡ. ಮೊದಲು ವರ್ಗ ಅಂತೇಳಿದ್ದಂಥ ಕೈಗಾರಿಕೆನ ಅದನ್ನು ವೀರ್ಯ ಅಂತೇಳಿ ಮಾಡಿ ಅಲ್ಲಿ ಕಾಂಟ್ರಾಕ್ಟ್ ಲೇಬರ್ಸ್ ಇಟ್ಕೊಂಡು ಕೆಲಸ ಮಾಡ್ತಾರೆ, 500-600 ಜನನ. ಈಗಾಗಲೇ ನಾನೇನು ವರ್ಗ ಅಂತೇಳಿದೆ, ಅದರಲ್ಲಿ 81 ಜನ ಕಾರ್ಮಿಕರು ಪರ್ಮನೆಂಟ್ ನೌಕರು ಇರ್ತಕ್ಕಂಥ. ಇನ್ನೊಂದು ಕೈಗಾರಿಕೆ ವರ್ಗ ಅಂತೇಳಿ ಇದ್ದಿದ್ದನ್ನು ವೀರ್ಯ ಅಂತೇಳಿ ಚೇಂಜ್ ಮಾಡಿಕೊಂಡು ಅದರಲ್ಲಿ 600 ಜನ ಕಾಂಟ್ರಾಕ್ಟ್ ಕಾರ್ಮಿಕರನ್ನ ದುಡಿಸ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈ 3 ಕಂಪ್ನಿಗಳಲ್ಲೂ ಕೂಡ ತಯಾರಿ ಆಗ್ತಕ್ಕಂಥದ್ದು ಬುಲ್ಡೋಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೋ ಸಾಮಗ್ರಿಗಳು ತಯಾರಾಗುತ್ತೆ. ಎಲ್ಲ ಸಾಮಗ್ರಿಗಳನ್ನು ಕೂಡ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಂಪನಿ ಇದು. ನಮ್ಮ ದೇಶದಲ್ಲ, ಅಮೇರಿಕಾ, UK, ಸ್ವಿಟ್ಜರ್ಲ್ಯಾಂಡು, ಆಸ್ಟ್ರೇಲಿಯಾ, ಈ ರೀತಿಯಾದಂಥ ಹಲವಾರು ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಂಪನಿ. ಲಾಭದಾಯಕವಾಗಿ ನಡೀತಕ್ಕಂಥ ಕಂಪನಿ ಇದೆ. ಈಗ ವೀರ್ಯ ಅಂತೇಳಿ ನಾನು ಈಗಾಗಲೇ ಹೇಳಿದೆ, ಆ ಕಂಪನಿ ಹೆಸರು ಕೂಡ ವರ್ಗ ಅಂತಿದ್ದಿದ್ದು. ಆಮೇಲೆ 23ರಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕಾಂಟ್ರಾಕ್ಟ್ ಕಾರ್ಮಿಕರಿದ್ದರು. ಅಲ್ಲೇ ಹಲವಾರು ಕೇಸುಗಳು ದಾಖಲೆ ಆಗಿದ್ದಾವೆ, ಫೈನು ಕೂಡ ಕಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಮಾಹಿತಿ ನಮ್ಮ ಗಮನಕ್ಕಿದೆ. ಈಗ ನಮಗಾಗಬೇಕಾಗಿರ್ತಕ್ಕಂಥದ್ದು ಲಾಭದಾಯಕವಾಗಿ ನಡೀತಕ್ಕಂಥ ವರ್ಗ ಕಂಪನಿನ ಇವತ್ತು ಮುಚ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನೋ 21/8ರಿಂದ ಅಲ್ಲಿದ್ದಂಥ ಎಲ್ಲ ಮೆಷಿನರಿಗಳನ್ನು ವೀರ್ಯಾಗಿ ಸಾಗಿಸ್ಬಿಟ್ಟಿದ್ದಾರೆ, ಆಯ್ತಲ್ವ. ಇವಾಗ ಕೆಲಸ ಇಲ್ಲ, ಅಲ್ಲಿ ಕಾರ್ಮಿಕರು ಕೂರಿಸಿದ್ದಾರೆ. 21/8ರಿಂದ ಮುಚ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತಕ್ಕಂಥದ್ದು ಇಷ್ಟೇ, ಲಾಭದಾಯಕವಾಗಿ ನಡೀತಕ್ಕಂಥ ಕಂಪನಿ ಪರ್ಮನೆಂಟ್ ಕಾರ್ಮಿಕರು, ಅವ್ರನ್ನ ಕೆಲಸದಿಂದ ತೆಗಿಬಾರ್ದು. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಯವ್ರಿಗೂ ಕೂಡ ಅದು ಮನವಿ ಕೊಟ್ಟಿದ್ದೀವಿ. ಅವರು ಕರೆದು ಮಾತಾಡ್ತೀವಿ ಅಂತೇಳಿ ಒಂದು ಆಶಾಭಾವನೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಕೈಗಾರಿಕೆಯನ್ನು ಮುಚ್ಚಬಾರ್ದು, ಆ ಕಾರ್ಮಿಕರಿಗೆ ಕೆಲಸ ಮುಂದುವರಿಸಬೇಕು ಅಂತೇಳಿ ನಾವು ಆಗ್ರಹಪಡಿಸ್ತಾ ಇದ್ದೇವೆ. ಇಲ್ಲ ಅಂತೇಳಿದ್ರೆ ಮುಂದೆ ಉಗ್ರವಾದಂಥ ಹೋರಾಟಕ್ಕೆ ನಾವು ಮುಂದುವರಿತೇವೆ ಅಂತ ಹೇಳ್ತಕ್ಕಂಥ ವಿಚಾರನ ಈ ಸಂದರ್ಭದಲ್ಲಿ ಹೇಳೋದು ಇಷ್ಟಪಡ್ತೇನೆ. ನಾನು CITನ ರಾಜ್ಯ ಉಪಾಧ್ಯಕ್ಷ HN ಗೋಪಾಲ್. ಕಾರ್ಮಿಕ ಬಂಧುಗಳಲ್ಲಿ ಹೇಳೋದೇನಪ್ಪ ಅಂದರೆ, ಈಗಾಗಲೇ ವಿಚಾರ ಜಿಲ್ಲಾಡಳಿತ ಗಮನದಲ್ಲಿ ಬಂದಿದೆ. ಕಳೆದ ಸಾರಿ ಬಂದು ಹೇಳಿದ ಮೇಲೆ ನಾವೇನು ಸುಮ್ಮನೆ ಕೂತಿಲ್ಲ. ತಕ್ಷಣ ಸೋಮವಾರನೇ ಅವ್ರನ್ನ ಕರೆಸಿ ಒಂದು ಸಭೆ ಕೂಡ ಮಾಡಿದ್ದೀವಿ. ಒಂದು ಪ್ರಾಥಮಿಕವಾಗಿ ಪ್ರಿಲಿಮಿನರಿ ಒಂದು ಸಭೆ ನಮ್ಮ ಅಡಿಷನಲ್ ಡೆಪ್ಟಿ ಕಮಿಷನರ್ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದೇನೋ ಹೇಳ್ಕೊಂಡು ಹೋಗಿದ್ದಾರೆ. ಈಗ ಇವತ್ತು ನೀವೆಲ್ಲ ಪುನಃ ಬಂದಿರೋ ಹಿನ್ನೆಲೆಯಲ್ಲಿ ನಾನು ಆ ಕಂಪನಿಯ ಮಾಲೀಕ ಇರ್ತಕ್ಕಂಥ MD ಅವ್ರನ್ನ ಕಳಿಸ್ತೀನಿ. MD ಅವ್ರ ಜೊತೆಯಲ್ಲಿ ನಾನು ಮತ್ತು SP ಅವ್ರ ಕೂತು ಒಂದು ಸಭೆ ಮಾಡ್ತೀವಿ. ಅವರು ಯಾವ ಹಿನ್ನೆಲೆಯಲ್ಲಿ ಕಾರ್ಖಾನೆಯನ್ನು ಮುಚ್ಚಬೇಕು ಅಂತ ಇದ್ದಾರೆ, ಅದು ನ್ಯಾಯಸಮ್ಮತವಾಗಿದೆಯಾ ಇಲ್ವಾ ಅನ್ನೋದು ಕೂಡ ಪರಿಶೀಲನೆ ಮಾಡ್ತೀವಿ.
ಇದ್ರ ಜೊತೆಯಲ್ಲಿ ನನಗೆ ಗಮನಕ್ಕೆ ಬಂದಿದ್ದೇನಪ್ಪ ಅಂದರೆ ಈಗಾಗಲೇ ಲೇಬರ್ ಕೋರ್ಟಲ್ಲೂ ಕೂಡ ಕೇಸ್ ಇದೆ ಅಂತ, ಲೇಬರ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಂತ, ಸಿವಿಲ್ ಕೋರ್ಟಲ್ಲಿ ಇದೆ ಅಂತ. ಅದ್ರ ಬಗ್ಗೆ ಕೂಡ ನಾನು ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ನಮ್ಮ JD ಅವ್ರಿಗೆ ಕೂಡ ಹೇಳಿದ್ದೀನಿ. ನಮ್ಮ ಲೇಬರ್ ಆಫೀಸರ್ ಇಲ್ಲೇ ಇದ್ದಾರೆ. ಈ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಆ ಮಾಲೀಕರನ್ನ ಕರೆಸಿ ಅವ್ರ ಜೊತೆಯಲ್ಲಿ ನಾವು ಮಾತಾಡಿಸಿ, ಏಕೆಂದರೆ ಇದು ಅವ್ರನ್ನ ಮನವೊಲಿಸಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಆ ಕೆಲಸವನ್ನು ಜಿಲ್ಲಾ ಆಡಳಿತ ಪ್ರಾಮಾಣಿಕವಾಗಿ ಮಾಡುತ್ತೆ. ಸ್ವಲ್ಪ ದಿನ ತಾವು ಸಾವಧಾನವಾಗಿ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಬಯಸ್ತೀನಿ. ಅದು 21/8ಕ್ಕೆ ಮುಚ್ತೀವಿ ಅಂತೇಳಿ ನೋಟಿಸ್ ಹಾಕಿದ್ದಾರೆ ಸರ್. 21/8 ಮುಂದಿನ ತಿಂಗಳು. ಅದಕ್ಕೆ ಮುಂಚೆ ಇದು ಇಲ್ಲ, ನೀವು ಕೊಟ್ಟು 2-3 ದಿನಕ್ಕೆ ನಾನು ಮೀಟಿಂಗ್ ಮಾಡಿಸಿದ್ದೀನಿ. ಆ ಕಾರಣಕ್ಕಾಗಿ ನಮಗೂ ಗೊತ್ತಿದೆ ಅದರ ಸೀರಿಯಸ್ನೆಸ್ಸು. ಇದು ನಮ್ಮ ಕಂಟ್ರೋಲಿಂದ ಆಚೆ ಹೋಗದೇ ಇರುವ ಹಾಗೆ ಪ್ರಯತ್ನ ಮಾಡ್ತೀವಿ. ಆಗ್ಬೋದಾ? ಕಾರ್ಮಿಕರನ್ನು ಹೊರಗಡೆ ಹಾಕುತ್ತಿರುವ ವರ್ಗ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ.